ನಮಸ್ಕರಿಸ್ತಾ ಶಿವಣ್ಣ ತಮ್ಮ ಸಮ್ಮುಖದಲ್ಲಿರೋದು, ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು, ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ, ನಮ್ಮ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ, ಮಾಧ್ಯಮದ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಖಂಡಿತ ಇದು ಇಂಥ ಹಾಡುಗಳನ್ನ ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು, ಜೀವದ ಹಾಡು. ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಲ್ಲ, ಆತ್ಮರಂಜನೆಗಾಗಿ ಕೇಳ್ತಾರೆ. ಅದನ್ನ ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ, ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ, ಧೈರ್ಯವನ್ನ ಪಡಿತಾರೆ. ನೀವು ಹೇಳಿದ್ರಿ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್, ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು. ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗೆ ಯಾಕೋ ಅದ ರೀತಿ ಮನಸ್ಸಲ್ಲಿ ಒಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು. ಯಾಕಂದ್ರೆ ಈ ಹಾಡಿನಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದಕ್ಕೆ ಎರಡು ಬಹುಮುಖ್ಯ ಕಾರಣ. ಒಂದು, ನನಗೆ ಬಹಳ ಆತ್ಮೀಯರು, ಆದ್ರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ 200 ಸಿನಿಮಾಗಳಿಗೆ ಸಂಗೀತ ಮಾಡಿರುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನ ನೋಡಿದ್ದೀನಿ. ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ, ಇದು ತಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಹೇಳ್ದಂಗೆ ಅಂತಹ ಒಂದು ದೊಡ್ಡ ವಿಷಯವನ್ನ ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ. ಅಂತ ಸಿನಿಮಾಗೆ ಯಾರಾದ್ರೂ ಹಾಡಬಹುದಿತ್ತು, ಆದ್ರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗನ್ಸತ್ತೆ. ಯಾಕಂದ್ರೆ ಈ ಕಥೆ ಆ ರೀತಿದು, ವಿಷಯ ಆ ರೀತಿದು. ಮತ್ತೆ ಹೂ ಎಲ್ಸ್ ಬೆಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ, ಯಾಕೆಂದ್ರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು. ಆದ್ರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಬಹಳ ಹಿಡಿತಾ ಇದೆ, ಮತ್ತೆ ವಿಷಯ ಗೊತ್ತು. ಹಾಗಾಗಿ ಅವರು ಬರೆದಂತ ಈ ಹಾಡನ್ನ ನಾನು ಹಾಡಿರೋದು ನನ್ನ ಭಾಗ್ಯ, ಸೌಭಾಗ್ಯ. ಆನಂದ್ ಆಡಿಯೋನಲ್ಲಿ ಅದು ಹೊರ ಬರ್ತಾ ಇದೆ. ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮತ್ತೊಮ್ಮೆ ಶಿವಣ್ಣ ಯಾವತ್ತು ಬಹಳ ಸಪೋರ್ಟಿವ್, ಬಹಳ ಎನ್ಕರೇಜಿಂಗ್. ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬಹಳ ಒಂದು ಸ್ಫೂರ್ತಿ ಶಕ್ತಿಯನ್ನ ಕೊಡ್ತಾರೆ. ಥ್ಯಾಂಕ್ ಯು ಶಿವಣ್ಣ. ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಡನ್ನ ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ. ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕೇಳ್ತೇನೆ. ಒಂದು ಕಡೆ ಸಂಗೀತದ ಸರಸ್ವತಿ ಪುತ್ರ ಆದ್ರೆ ಇನ್ನೊಂದು ಕಡೆ ಜ್ಞಾನ ಭಂಡಾರದ ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗುತ್ತೆ, ಮನ್ಸಿಗೆ ಹತ್ರ ಆಗುತ್ತೆ, ಕಣ್ಣೀರಿಗೆ ಹತ್ರ ಆಗುತ್ತೆ, ಕೈಕಾಲು ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ. ಇದು ನೇರವಾಗಿ ಆತ್ಮಕ್ಕೆ ತಾಕುವಂಥ ಒಂದು ಸಾಹಿತ್ಯ ಅಂತ ಹಾಡು. ಈ ಹಾಡನ್ನ ಬರೆಯುವಾಗ ಯಾವ ರೀತಿ ಇತ್ತು ಸರ್? ಗುರುಗಳ ಪಾದಾರವಿಂದಕ್ಕೆ ಪೊಡಮಾಡುತ್ತಾ, ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕ ಅವ್ರಿಗೆ ನಮಸ್ಕಾರ. ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯ್ತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದ್ರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರ್ಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ಭೀಮನ್ ಅವರವರಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಂಗಿರ್ಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ. ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ. ಸಿನಿಮಾ ಕತೆ ಆ ಶಾರ್ಟು ಸೀನು
ಇದೇ ಡಿಸ್ಕಷನ್ನು ಸುಮಾರು 1 ವರ್ಷ ಆಯ್ತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾರ್ಟ್ ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡ್ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆಲ್ಲ ಸಿನಿಮಾ ಎಲ್ಲ ಆಯ್ತು. ಈಗ ಹಾಡಿನ ವಿಷಯಕ್ಕೆ ಬಂದ್ರೆ ಇದಾಗ್ಲಿ ಇನ್ನು ಬೇರೆ ಇನ್ನೊಂದು ಹಾಡು ಇದೆ ನಾನು ಬರ್ದಿರೋ ಹಾಡೆ. ತುಂಬಾ ನಾನು ಕೇಳಿ ಯೂಶಲಿ ಯಾವ್ದಾದ್ರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡಕ್ ಹೋಗೋದಿಲ್ಲ, ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ ಅರ್ಜುನ್ ಹಾಡು ಕಳಿಸಿ ಅಂತ ಹೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂತ ಹಾಡು 45 ಸಿನಿಮಾ ಹಾಡು. ಹಂಗಾಗಿ ಸಿನಿಮಾದ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ನಮ್ಮ ನಿರ್ಮಾಪಕರು ಅಷ್ಟೇ ಬಹಳ ಆತ್ಮೀಯರು ನನಗೆ, ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಚಿತ್ರತಂಡ ಬಹಳ ದೊಡ್ಡದಿದೆ. ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜ್ ಶೆಟ್ಟಿ ಅವರು, ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ. ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣ ಅವರ ಆಂಜನೇಯನ್ ಸಾಂಗು ಅಂದ್ರೆ ಕಂಟಿನ್ಯೂಸ್ ಆಗಿ ಸುಮಾರು 15 ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ ಮತ್ತು ಭಕ್ತಿ ಗೀತೆ, ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಅತಿ ಹೆಚ್ಚು ಈ ಒಂದು 2-3 ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ದವ್ ನಾನು. ಈ ಹಾಡು ವಿಶೇಷವಾಗಿ ಶಿವನನ್ನ ನೋಡಿದ್ರಿ, ಇದೊಂಥರ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ನೀವು ಕೇಳ್ತಾ ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಹಾಡು. ಮತ್ತು ಇದಕ್ಕೆ ಕಂಚಿನ ಕಂಠ, ನೀವೇ ಹೇಳ್ದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು, ಎಲ್ಲವೂ ಸರಿ. ಮತ್ತು ಕಲಾವಿದರು, ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು. ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ವಿಜಯ್ ಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಆ ಸಾಲುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಮೂವರ ಮ್ಯಾಜಿಕ್ ಖಂಡಿತವಾಗ್ಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನ ತೆರೆಕಾಣುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಪ್ರಸಿದ್ಧಿಯನ್ನ ಪಡುತ್ತೆ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಸಣ್ಣ ಮಾತು, ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಈ ವರ್ಷದ ಅಂದ್ರೆ 2024ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು, ನಾನು ಬರ್ದಿರೋದು ಜೇನ ದನಿಯೋಳೆ. ಜಿಯೋ ಸಾವನ್ನಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು. ಅಂದ್ರೆ ಈ ಕೆಲ್ಸದ ಜೊತೆ ಯಾವ ಸಿನಿಮಾನು ಬಿಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು ಸರ್. ಆಡಿಯೋ ವಿಷಯಕ್ಕೆ ಅಥವಾ ಸಂಗೀತದ ವಿಷಯಕ್ಕೆ ಬಂದಾಗ ಅರ್ಜುನ್ ಜನ್ಯ ಅವರು, ವಿಜಯ್ ಪ್ರಕಾಶ್ ಅವರು, ನಾಗೇಂದ್ರ ಪ್ರಸಾದ್ ಅವರು, ಈ ಮ್ಯಾಜಿಕಲ್ ಟ್ರಯೋ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಶಿವಣ್ಣ, ಉಪ್ಪಿ ಸರ್ ಆ್ಯಂಡ್ ರಾಜ್ ಬಿ ಶೆಟ್ಟಿ, ಈ ಮ್ಯಾಜಿಕಲ್ ಟ್ರಯೋನ ನೋಡ್ತೀವಿ. ನಿಜಕ್ಕೂ ಆಡಿಯೋ ವಿಜುವಲ್ಸ್ ಎಲ್ಲ ರೀತಿ ಯಾವುದೇ ವಿಭಾಗಕ್ಕೆ ಹೋದರೂ ಕೂಡ ಹೃದಯದಿಂದ ಕೆಲಸ ಮಾಡಿರುವಂಥದ್ದು ಹಾಗೂ ದ ಬೆಸ್ಟ್ ರೀತಿಯಲ್ಲಿ ಕೆಲಸ ಮಾಡಿರೋದು ಪ್ರತಿ ಬಾರಿ ಹೇಳಬೇಕು ಅನ್ಸುತ್ತೆ. ಪ್ರತಿ ಹಂತದಲ್ಲೂ ಅದೇ ಕಾಣ್ತಾ ಇದೆ. ಶಿವಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ಉಪ್ಪಿ ಸರ್ ಮತ್ತು ರಾಜ್ ಬಿ ಶೆಟ್ಟಿ ಅವರು ಬೇರೆ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರೋ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಅವರ ವಿಶಸ್ನ ಈ ಕಾರ್ಯಕ್ರಮಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಉಪ್ಪಿ ಸರ್ ಆ್ಯಂಡ್ ಥ್ಯಾಂಕ್ ಯು ರಾಜ್ ಬಿ ಶೆಟ್ಟಿ ಅವ್ರಿಗೆ ಅಂತ ಹೇಳ್ತಾ, ಈಗ ವೇದಿಕೆಯಲ್ಲಿ ಗುರುಗಳ ಮಾತನ್ನ ಕೇಳುವಂತಹ ಸಮಯ. ಮಹಾರಾಜ್ ಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅವರು ಸಮಾಜದ ಉನ್ನತಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಗುರುಪೀಠಗಳಲ್ಲಿರುವಾಗ ನಮ್ಮಂಥ ಸಾಮಾನ್ಯವಾದ ಜನರಿಗೆ ಅವರೇ ಮಾರ್ಗದರ್ಶಕರಾಗಿ ದಾರಿಗೆ ಬೆಳಕಾಗಿ ನಿಂತಿರ್ತಾರೆ. ಆ ರೀತಿ ಅವರು ನಮಗೆ ಗೊತ್ತಿಲ್ಲದೆ ಅವ್ರ ಮಾತಿನ ಮೂಲಕ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಇದರ ಜೊತೆಗೆ ಎಷ್ಟೋ ಜನರಿಗೆ ದೆಹಲಿಯಲ್ಲಾಗಿರ್ಬೋದು ಅಥವಾ ಹಲವಾರು ಪ್ರಾಂತ್ಯಗಳಲ್ಲಿ ಬಡವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ, ಆರೋಗ್ಯವನ್ನ ಗಟ್ಟಿಗೊಳಿಸೋದಕ್ಕೆ, ಜನರೆಲ್ಲರೂ ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೆ. ಅದರ ಜೊತೆಗೆ ಮಕ್ಕಳಿಗೆ ಪ್ರೇರೇಪಣೆಯನ್ನ ನೀಡ್ತಾ ಇದ್ದಾರೆ, MBBS ಓದಿ, MD ಓದಿ, ಆ ಮೂಲಕ ಡಾಕ್ಟರ್ಸ್ ನಮ್ಮ ಸಮಾಜಕ್ಕೆ ಹೆಚ್ಚಾಗಿ ಸಿಗ್ಲಿ ಅಂತ. ಅಷ್ಟೇ ಅಲ್ಲ,
ನಮ್ಮ ಸನಾತನ ಧರ್ಮದ ಮೌಲ್ಯಗಳು ಎಷ್ಟಿದೆ ಹಾಗೂ ಯುವ ಪೀಳಿಗೆಯವರ ಚಾರಿತ್ರ್ಯನ ನಿರ್ಮಾಣ ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ಆ ದೃಷ್ಟಿಯಲ್ಲಿ ಶಿಕ್ಷಣದ ವಿಚಾರದಲ್ಲೂ ಕೂಡ ಅವರು ಕೈಗೂಡಿಸಿದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕು, ಅಲ್ಲಿ ಮೌಲ್ಯಗಳು ಹಾಗೂ ಬೆಳಕು ತುಂಬಿರಬೇಕು ಅಂತ ಕೆಲಸ ನಿರಂತರವಾಗಿ ಮಾಡ್ತಾ ಇರುವಂತಹ ಮಹಾರಾಜ್ ಶ್ರೀ ಅವ್ರನ್ನ ಇದೀಗ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯ. ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆನಂದ ಪೀಠಾಧೀಶ್ವರು ಆಚಾರ್ಯ ಮಹಾಮಂಡಲೇಶ್ವರ ಅನಂತ ಶ್ರೀ ಪುರಸ್ಕೃತ ಶ್ರೀ ಶ್ರೀ 1008 ಶ್ರೀ ಸ್ವಾಮಿ ಬಾಲ್ಕಾನಂದ ಗಿರಿಜಿ ಮಹಾರಾಜ್ ಪೂಜ್ಯ ಮಹಾರಾಜ್ ಶ್ರೀಯವರು ನಿಮ್ಮ ಮುಂದೆ. ಗುರುಗಳು ಮಾತಾಡೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮೆಲ್ಲರ ಕಡೆಯಿಂದ ಈ ಗುರುವಂದನೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಸೂರಜ್ ಪ್ರೊಡಕ್ಷನ್ಸ್ನ ನಮ್ಮ 45 ಸಿನಿಮಾದ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು, 45 ಚಿತ್ರದ ನಿರ್ದೇಶಕರಾದಂಥ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಕಡೆಯಿಂದ सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःख भाग भवेत्। आज मुझे बहुत प्रसन्नता है कि सनातन धर्म की परंपराओं को ध्यान में रखते हुए सनातन धर्म के आचरण को हृदय में जागृत करते हुए और युवाओं तक सनातन धर्म को पहुंचाने के माध्यम को इस गाने के माध्यम से युवाओं को एक चेतना जागृत होगी। जिस समय सृष्टि की उत्पत्ति हुई, मुझे इस गाने में ऐसा लगा कि इसको सृष्टि की उत्पत्ति से लेके, क्योंकि भगवान शिव स्वयंभू हैं, स्वयं जो शक्ति जागृत हुई है उस शक्ति का नाम भगवान शिव है और शिव ही सनातन है और सनातन ही शिव है। तो इस गाने में जो शिव को सनातन के स्वरूप में और सनातन को शिव के रूप में प्रकट किया है, ये हमारे देश के युवाओं को एक संदेश देगा कि हमारे 4 वेद, 6 शास्त्र, 18 पुराण और 84 ग्रंथ में संपूर्ण शक्ति का केंद्र केवल मात्र एक शिव है। जो शिव की उपासना करता है उसी से शिव की प्रार्थना बनती है और उसी से शिव की साधना बनती है। तो ये गाना प्रार्थना, उपासना और साधना का केंद्र है। ये गाना एक्शन, रिएक्शन और डायरेक्शन का केंद्र है। जब व्यक्ति अपने अंतःकरण में एक एक्शन को धारण करता है तो उसके मन और बुद्धि में विवेक रूपी रिएक्शन होता है और उस विवेक रूपी रिएक्शन से वो परमपिता परमात्मा को प्राप्त करने के लिए एक एक्शन और एक अपना ट्रैक निर्धारित करता है अपने लक्ष्य तक पहुंचने के लिए। तो इस गाने से ये प्रमाण समाज को मिलेगा। मैं चूंकि एक सन्यासी होने के नाते इस गाने से इसलिए प्रभावित हूं कि सन्यासी शिव के उपासक होते हैं और शिव को आज के समय में सिनेमा के माध्यम से जन जन तक पहुंचाने का कार्य ये गाना करेगा। मैं धन्यवाद देना चाहूंगा रमेश जी को, रमेश रेड्डी जी, जिन्होंने इस गाने को निर्माण करवाया है
मैं धन्यवाद देना चाहूंगा अर्जुन जी को, जिन्होंने अपनी शक्ति को लगा करके अपने विवेक के द्वारा इस गाने को संजोया है। और सबसे ज्यादा धन्यवाद के पात्र जिनका नाम शिवराज है, जो स्वयं नाम उच्चारण करने से शिव की शक्तियों का ऊर्जा और चेतना जागृत होती है, ऐसे शिवराज जी को। और जिन्होंने इस गाने को स्वर दिया है प्रकाश जी। देखिए, इस पूरे गाने को अगर हम देखें तो इसमें जितने भी लोग जुड़े हुए हैं उन सबके नाम की बड़ी महिमा है। रमेश का मतलब होता है जो ईश्वर की शक्तियों में रम जाए, जो हृदय में अपने आप को ईश्वर को जागृत कर ले, उसको ईश्वर। और दूसरे रूप में रमेश, जो रम गया। अर्जुन उसको कहते हैं जो अपने लक्ष्य को केंद्रित करे, तो लक्ष्य को केंद्रित करने का प्रयास किया है। और इन दोनों को शक्ति प्रदान की है शिवराज जी ने। शिव जी ने अपने इस कैरेक्टर के माध्यम से ये दर्शाया है कि मैं इस पृथ्वी पर स्वयंभू हूं, जो व्यक्ति मेरी साधना करेगा मैं उसका सहायक बनूंगा और उसके लक्ष्य तक उसको लेके जाऊंगा। और उसको बोल और स्वर दिए हैं प्रकाश जी ने, और उनका नाम भी प्रकाश है। उनके स्वर के माध्यम से ये गाना पूरे विश्व में एक प्रकाश का कार्य करेगा और युवाओं को उनके लक्ष्य तक पहुंचने में सहायक बनेगा। और मैं पुनः विश्वास के साथ कहता हूं, सृष्टि का आरंभ और सृष्टि में जितने भी कार्य भगवान शिव ने किए, जिस प्रकार समुद्र मंथन का कार्य दिखाया, कामदेव को वशम करने वाला कार्य दिखाया, इस गाने ने भगवान शिव के 12 ज्योतिर्लिंगों को, भगवान शिव के 12 स्वरूपों को, उन स्वरूपों से अवगत कराने का कार्य संसार में भौतिकता को जागृत करने के लिए, उनके अंतःकरण में आध्यात्मिकता को प्रवेश कराने का कार्य किया है। तो मैं इनकी टीम को पूरा धन्यवाद, पूरा साधुवाद, और ये कहूंगा ईश्वर से और भगवान शंकर से कि ये गाना सुपरहिट के साथ साथ पूरे देश को, पूरे समाज को एक नई दिशा प्रदान करेगा। बहुत बहुत साधुवाद, बहुत बहुत आशीर्वाद। जय श्री राम। ಮಹಾರಾಜ್ ಶ್ರೀ ಅವರ ಮಾತುಗಳನ್ನ ಕೇಳ್ತಾ ಎಷ್ಟು ಖುಷಿ ಆಯಿತು ಅಂದರೆ, ಈ ಹಾಡಿನಲ್ಲಿ ಪ್ರಾರ್ಥನೆಯೂ ಇದೆ, ನಿರ್ದೇಶನನೂ ಇದೆ, ನಿರ್ದರ್ಶನನೂ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆಕ್ಷನ್, ರಿಯಾಕ್ಷನ್ ಆ್ಯಂಡ್ ಡಿರೆಕ್ಷನ್, ಈ ಇಷ್ಟು ವಿಷಯಗಳು ಈ ಹಾಡಿನ ಮೂಲಕ ಆಗಲಿ ಅಂತ ಅವರು ಮಾತಿನ ಮೂಲಕ ತಿಳಿಸಿದ್ದಾರೆ, ಆಶೀರ್ವಾದದ ಮೂಲಕ ತಿಳಿಸಿದ್ದಾರೆ. ಆಗ್ಲೇ ಕಾರ್ಯಕ್ರಮದಲ್ಲಿ ಇವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗುರುಗಳ ಬಗ್ಗೆ ಹೇಳುವಾಗ ನಾ ಹೇಳಿದ್ದೆ, VP ಸರ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗುರುಗಳನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಾಗ ನಾನು ಒಂದು ಮಾತು ಹೇಳಿದ್ದೆ, ಅವರು ಯುವ ಪೀಳಿಗೆಗೆ ಒಂದು ರೀತಿ ಅವರ ಚಾರಿತ್ರ್ಯ ನಿರ್ಮಾಣಕ್ಕೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಅಂತ, ಧರ್ಮದ ಬಗ್ಗೆ ಅದರ ಮೌಲ್ಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅವರ ಕೆಲಸದ ಮೂಲಕ ಅಂತ. ಅದೇ ರೀತಿ ಈ ಹಾಡು ಯುವಕರಿಗೆ ಒಂದು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡುತ್ತೆ, ಶಿವನ ಶಕ್ತಿ ಬಗ್ಗೆ ತಿಳಿಸ್ಕೊಡೋ ಹಾಗಾಗತ್ತೆ ಅಂತ ಹೇಳಿದ್ದು ನಿಜವಾಗ್ಲೂ ನಮಗೆ ಖುಷಿ ಆಯಿತು. ಆ್ಯಂಡ್ ಅವರೇ ಹೇಳಿರೋ ಹಾಗೆ ಹಾಡಿನ ಹಿಂದೆ ಯಾರ ನಮ್ಮ ಶಿವಣ್ಣ ಆಗಿರ್ಬೋದು, ಅರ್ಜುನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು,